ನಮಸ್ಕಾರ. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ನಿನ್ನೆ ತಾನೇ ರಾಜ್ಯದ ಬಜೆಟನ್ನು ಮಂಡಿಸಿದ್ದಾರೆ. ನಾವು ಆದಿವಾಸಿಗಳ ಪರವಾಗಿ ಕೆಲವು ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಿದ್ವಿ. ನವೆಂಬರ್ 12ನೇ ತಾರೀಕು ಕಾಕನಕೋಟೆ ಪ್ರದೇಶದ ಕೆರೆಹಾಡಿಗೆ ಭೇಟಿ ಇತ್ತಾಗ ಕೆಲವು ಮನವಿಗಳನ್ನು ಕೊಟ್ಟಿದ್ವಿ. ಅದಲ್ಲದೆ ಹುಣಸೂರಿನಲ್ಲಿ ಜನವರಿ 29 ಆದಿವಾಸಿ ಪಾರ್ಲಿಮೆಂಟ್ ಸಭೆ ನಡೀತು. ಅದರ ರೆಸಲ್ಯೂಷನ್ಸಲ್ಲೂ ಕೂಡ ಆದಿವಾಸಿ ಅಭಿವೃದ್ಧಿಗೆ ಬಜೆಟನ್ನು ಮಂಡಿಸಬೇಕು, ವಿಶೇಷ ಬಜೆಟನ್ನು ಮಂಡಿಸಬೇಕು ಅಂಥೇಳಿ ಕೂಡ ಕೆಲವು ಬೇಡಿಕೆಗಳನ್ನ ಅವ್ರ ಮುಂದೆ ಇಟ್ಟಿದ್ವಿ. ಅದಲ್ಲದೆ ನೇರವಾಗಿ ಆದಿವಾಸಿಗಳ ಇಲಾಖೆಯ ಮುಖ್ಯಸ್ಥರ ಮೂಲಕ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳ ಮೂಲಕ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮನವಿಗಳನ್ನು ಕಳಿಸಿದ್ವಿ. ನಮ್ಮ ಮನವಿಯಲ್ಲಿ ಬಹಳ ಮುಖ್ಯವಾಗಿ 8 ಅಂಶಗಳನ್ನು ಅವ್ರ ಗಮನಕ್ಕೆ ತಂದಿದ್ವಿ. ಇದನ್ನು ಬಜೆಟಲ್ಲಿ ಸೇರಿಸಲೇಬೇಕು ಅಂತ ಹೇಳಿ. ಬಹುಮುಖ್ಯವಾದ್ದು ಆದಿವಾಸಿಗಳ ಅಭಿವೃದ್ಧಿಗೋಸ್ಕರವಾಗಿ ಆದಿವಾಸಿ ಅಭಿವೃದ್ಧಿ ಮಂಡಳಿನ ರಚನೆ ಮಾಡಿ ಅದಕ್ಕೆ ಹಣನ ನಿಗದಿಪಡಿಸಿ ಕರ್ನಾಟಕದಲ್ಲಿ ಕಾಡು ಪ್ರದೇಶದಲ್ಲಿ ವಾಸ ಮಾಡ್ತಿರುವಂಥ ಸುಮಾರು 13 ಆದಿವಾಸಿ ಸಮುದಾಯಗಳ ಒಂದು ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿ ತಮ್ಮ ಅಧ್ಯಕ್ಷತೆಯಲ್ಲಿ ಇದನ್ನು ಕಾರ್ಯಕ್ರಮವನ್ನು ಸುಸೂತ್ರವಾಗಿ ನೆರವೇರಿಸಬೇಕು ಅಂತ ಕೇಳಿದ್ವಿ. ಯಾಕೆಂದರೆ ಮುಖ್ಯಮಂತ್ರಿಗಳೇ ಬುಡಕಟ್ಟು ಸಚಿವಾಲಯದ ಸಚಿವರು ಆಗಿರೋದ್ರಿಂದ, ಅದರದ್ದೇ ಇನ್ಚಾರ್ಜ್ ಅವರು ಆಗಿರೋದ್ರಿಂದ, ಹಣಕಾಸು ಸಚಿವರು ಆಗಿರೋದ್ರಿಂದ ತಾವು ಇದನ್ನು ಪರಿಗಣಿಸಬೇಕು ಅಂತ ಕೇಳಿದ್ವಿ. ಅದನ್ನು ಸರ್ಕಾರ ಈಗ ಈ ಸರಿ ಅವರು ಪರಿಗಣಿಸಿಲ್ಲ, ಇದು ಬಜೆಟಲ್ಲಿ ಪರಿಗಣಿಸಿಲ್ಲ. ಎರಡನೇದು ಬಹುಮುಖ್ಯವಾಗಿ ಕಳೆದ ಸುಮಾರು 50 ವರ್ಷಗಳಿಂದ ಕಾಡಿದ ಹೊರಗೆ ಹಾಕಿ ಪುನಃವಸತಿ ಇಲ್ಲದೇ ಕಷ್ಟ ಜೀವನ ಮಾಡ್ತಾಯಿರೋಂತಹ ಹುಣಸೂರು, ಕೋಟೆ, ಪಿರಿಯಾಪಟ್ಟಣ, ವಿರಾಜಪೇಟೆ ತಾಲೂಕಿನ ನಾಗರಹೊಳೆ ಸುತ್ತಮುತ್ತ ಇರೋಂಥ ಆದಿವಾಸಿಗಳನ್ನು ಬದುಕು ಕಟ್ಟಿಕೊಳ್ಳೋಕ್ಕೆ ಪುನಃವಸತಿ ಕೊಡಿ. ಹೈಕೋರ್ಟ್ ಆದೇಶ 10 ವರ್ಷದಿಂದ ಹೊರಡಿಸಿರುವಂಥ ಹೈಕೋರ್ಟ್ ಆದೇಶ ಮತ್ತು ಅಸಾಧ್ಯ ವರದಿಯ ಅನ್ವಯ ಅವರಿಗೆ ಪುನಃವಸತಿ ಕೊಡಲಿಕ್ಕೆ 600 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಬೇಕು. ಅಷ್ಟೇ ಅಲ್ಲ, 17,000 ಎಕರೆಯನ್ನು ಅರಣ್ಯ ಭೂಮಿಯನ್ನು ಅವರಿಗೆ ಗುರುತು ಮಾಡಿ ಪುನಃವಸತಿ ಕೈಗೊಳ್ಳಬೇಕು ಕೂಡಲೇ. ಏಕೆಂದರೆ 10 ವರ್ಷ ಈಗಾಗಲೇ ತಡವಾಗಿದೆ. ಇನ್ನೂ ಮತ್ತು ತಡ ಆದರೆ ನಾವು ಕಂಟೆಂಪ್ಟ್ ಕೇಸ್ ಹಾಕಬೇಕಾಗುತ್ತೆ ಅನ್ನೋ ಒಂದು ಹಿಂದೆ ಮಾಹಿತಿ ಕೂಡ ಕೊಟ್ಟಿದ್ವಿ. ಇದನ್ನು ಕೂಡ ಈಗಿನ ಬಜೆಟಲ್ಲಿ ಪರಿಗಣಿಸಿಲ್ಲ. 600 ಕೋಟಿ ರೂಪಾಯಿ ಏನು ಕೇಳಿದ್ವಿ ಅದನ್ನು ಅವರು ಪರಿಗಣಿಸಿಲ್ಲ. ಬಹಳ ಮುಖ್ಯವಾಗಿ ನಾವು ಇನ್ನು ಕೇಳಿದ್ದು ಹೈಸ್ಕೂಲ್ ಮಟ್ಟಕ್ಕೆ ಆದಿವಾಸಿಗಳು ಒಂದೇ ಕಡೆ ಓದಲಿಕ್ಕೆ ಅನುಕೂಲ ಆಗೋ ಹಾಗೆ ಇರುವಂಥ ಆಶ್ರಮ ಶಾಲೆಗಳಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಒಂದೊಂದಾದ್ರೂ ಕೂಡ ನೀವು ಮೇಲ್ದರ್ಜೆಗೆ ತಂದು PUC ವರೆಗೆ 1ನೇ ಕ್ಲಾಸಿಂದ PUC ವರೆಗೆ ಒಂದೇ ಕಡೆ ಓದುವಂಥ ಅವಕಾಶನ ಮಾಡಿಕೊಡಬೇಕು, ಕ್ವಾಲಿಟಿ ಎಜುಕೇಷನ್ ಇರಬೇಕು ಅಂಥೇಳಿ ವಿನಂತಿ ಮಾಡಿದ್ವಿ. ಇದನ್ನು ಪರಿಗಣಿಸಿ ಅವರು 5 ಶಾಲೆಗಳನ್ನು ಮಾತ್ರ ಪರಿಗಣಿಸ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದಲ್ಲದೆ ಆಶ್ರಮ ಶಾಲೆಗಳಲ್ಲಿ ಕೆಲವು ಶಾಲೆಗಳನ್ನು 7ನೇ ಕ್ಲಾಸ್ವರೆಗೆ ಅಪ್ಗ್ರೇಡ್ ಮಾಡ್ತಿದ್ದು ಕೂಡ ಹೇಳಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ಅವರು ಈಗ ಬಜೆಟಲ್ಲಿ ಹೇಳಿರುವಂಥದ್ದು, ಆದಿವಾಸಿಯ ಯುವಜನರು ಏನು ಓದಿದ್ದಾರೆ, ಸರ್ಕಾರಿ ಕೆಲಸದಲ್ಲಿ ನಿರೀಕ್ಷೆಯಿದ್ದಾರೆ, ಅಂಥವ್ರಿಗೆ ನೇರ ನೇಮಕಾತಿಯನ್ನು ಮಾಡಿ ಅವ್ರನ್ನ ಕೆಲಸ ತಗೊಳ್ತೀವಿ ಅನ್ನೋ ಒಂದು ಮಾತನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಕಾಕನಕೋಟೆ ಪ್ರದೇಶಕ್ಕೆ ಬಂದಾಗ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದ್ರ ಬಗ್ಗೆ ಏನು ಮಾತಾಡಿದರು, ಹಾಗೆ ಮೂಲಭೂತ ಸೌಕರ್ಯಗಳನ್ನು ಕಾಡಂಚಿನ ಪ್ರದೇಶಗಳಿರುವಂಥ ಆದಿವಾಸಿಗಳಿಗೆ ಒದಗಿಸಲಿಕ್ಕೆ ಸುಮಾರು 200 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದಾರೆ. ಅಂದರೆ ಈ ಮೀಸಲಿಟ್ಟಿರುವಂಥ ಹಣ ಕೇವಲ ರಸ್ತೆ ಇತ್ಯಾದಿಗಳಿಗೆ ಹೋದರೆ ಆಗೋದಿಲ್ಲ, ಆದರೆ ಅವರ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಅಭಿವೃದ್ಧಿ ಕಡೆ ಗಮನ ಹರಿಸುವಂತ ಕೂಡ ಮಾಡಬೇಕು. ಇಲ್ಲಾಂದರೆ ರಸ್ತೆ ಮಾಡಿಬಿಟ್ಟು ದುಡ್ಡು ಬೇಗ ಖರ್ಚಾಗೋಗುತ್ತೆ. ಆ ಥರದ್ದು ಅನುಕೂಲಕ್ಕಿಂತ ಹೆಚ್ಚಾಗಿ ಅವರ ಅಭಿವೃದ್ಧಿ ಪಡಿಸಿ ಅವ್ರಿಗೆ ಸಂಪಾದನೆ ಮಾಡೋ ಹಾಗೆ ಮಾಡೋದು ಭಾಳ ಮುಖ್ಯ, ಆರ್ಥಿಕ ಅಭಿವೃದ್ಧಿ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಇನ್ನು ನಾವು ಆದಿವಾಸಿಗಳ ಆಡಳಿತಕ್ಕಾಗಿ ಸ್ವಯಂ ಆಡಳಿತಕ್ಕಾಗಿ ನಾವು ವಿನಂತಿ ಮಾಡಿದ್ವಿ ಏನಂತಂದರೆ, ದೇಶದಲ್ಲಿರುವಂಥ ಪೆಸಾ ಕಾಯ್ದೆಯನ್ನು ಜಾರಿಗೊಳಿಸಬೇಕು. ಅದಕ್ಕೆ ಕರ್ನಾಟಕದಲ್ಲಿ ಆದಿವಾಸಿ ಪ್ರದೇಶಗಳನ್ನು 9 ಜಿಲ್ಲೆಯಲ್ಲಿರುವಂಥ 38 ತಾಲೂಕುಗಳ, ಪಶ್ಚಿಮ ಘಟ್ಟದಲ್ಲಿ 38 ತಾಲೂಕುಗಳ ಆದಿವಾಸಿ ಗ್ರಾಮಗಳೇನಿದ್ದಾವೆ, 1500 ಹಾಡಿಗಳು, ಅವೆಲ್ಲವನ್ನು ಶೆಡ್ಯೂಲ್ಡ್ ಏರಿಯಾ ಮಾಡಬೇಕು. ಮತ್ತು ಅದನ್ನು ಜಾರಿಗೆಗೊಳಿಸಿ ಸ್ವಯಂ ಆಡಳಿತಕ್ಕೆ ಅನುಕೂಲ ಮಾಡಿಕೊಡಬೇಕು. ನಮ್ಮ ಹಾಡಿಗೆ ನಾವೇ ಸರ್ಕಾರ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದನ್ನು ಜಾರಿಗೊಳಿಸಿ ಸ್ಥಳೀಯ ಆಡಳಿತವನ್ನು ಬಲಗೊಳಿಸಬೇಕು ಅಂತ ಕೇಳಿದ್ವಿ. ಅದಕ್ಕೆ ಅವ್ರ ಗಮನ ಹರಿಸಿಲ್ಲ. ಇದೇ ರೀತಿ ನಾವು ಭಾಳ ಮುಖ್ಯ ಇನ್ನೊಂದು ಕೇಳಿದ್ವಿ ಅಂತಂದರೆ, ಈ ಒಳ ಮೀಸಲಾತಿಗೆ ಅನುಕೂಲ ಆಗೋ ಹಾಗೆ ಇದರಲ್ಲಿ ಪ್ರಸ್ತಾಪ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಒಳ ಮೀಸಲಾತಿಗೆ ನಮಗೆ ಕೊಡದೇ ಹೋದರೆ ಅದು ಹೈಕೋರ್ಟ್ ಆದೇಶದಲ್ಲಿ ಕೂಡ ಭಾಗವಾಗಿದೆ.
ಆದಿವಾಸಿಗಳಿಗೆ ಒಳ ಮೀಸಲಾತಿ ಕೊಡಬೇಕು. ಆದಿವಾಸಿಗಳಿಗೆ ಎಸ್ ಟಿ ಒಳಗಡೆ 4 ಭಾಗ ಮಾಡಿ, ಒಂದು ಮೂಲನಿವಾಸಿ ಬುಡಕಟ್ಟುಗಳು, ಒಂದು ಅರಣ್ಯವಾಸಿ ಬುಡಕಟ್ಟುಗಳು, ಅಲೆಮಾರಿ ಬುಡಕಟ್ಟುಗಳು ಮತ್ತು ಪರಿಶಿಷ್ಟ ವರ್ಗದ ಜನರು, ಇವು 4 ಭಾಗಗಳು ಮಾಡಿ ಮೀಸಲಾತಿ ಕೊಡಬೇಕು. ಮೂಲ ಮೀಸಲಾತಿ 3% ಇದನ್ನು ಅದನ್ನು ಆದಿವಾಸಿಗಳಿಗೆ ಕೊಡಬೇಕು ಅನ್ನೋದನ್ನು ವಿನಂತಿ ಮಾಡಿದ್ವಿ. ಅದನ್ನು ಅವರು ಇದರಲ್ಲಿ ಪ್ರಸ್ತಾಪಿಸಿಲ್ಲ. ಸೊ ಅಂದರೆ ನಾವು ಏನು ಇನ್ನೊಂದು ಮುಖ್ಯವಾಗಿ ಕೇಳಿದ್ವಿ, ಆಹಾರವನ್ನು ಅಂದರೆ ಏನು ನ್ಯೂಟ್ರಿಷನ್ ಆಹಾರ ಕೊಡ್ತಿದ್ದಲ್ಲ ಅದು ಕಂಟಿನ್ಯೂ ಆಗಬೇಕು, ಯಾವ ಕಾರಣಕ್ಕೂ ತಪ್ಪಬಾರ್ದು ಅಂತ ಕೇಳಿದ್ವಿ. ಅದನ್ನು ಅವರಿಗೆ ಮತ್ತೆ ಪರಿಗಣಿಸಿದ್ದಾರೆ. 120 ಕೋಟಿ ಹಣವನ್ನು ಪರಿಗಣಿಸಿ ಸುಮಾರು 45,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ವಾರ್ಷಿಕವಾಗಿ ಪ್ರತಿ ತಿಂಗಳು ಕೂಡ ಪ್ರತಿ ತಿಂಗಳು ಕೂಡ ನ್ಯೂಟ್ರಿಷನ್ ಆಹಾರ ಕೊಡಲಿಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ. ಅಂದರೆ ನಾವು ಏನು ಬೇಡಿಕೆ ಇಟ್ಟಿದ್ವಿ ಬಜೆಟಲ್ಲಿ ಸೇರಿಸಲಿಕ್ಕೆ ಅಂತ, ಅದರಲ್ಲಿ ಒಂದು 1/4 ಭಾಗದಷ್ಟು ಸೇರಿಸಿದ್ದಾರೆ, ಇನ್ನು 3/4 ಭಾಗದಷ್ಟನ್ನು ಸೇರಿಸಿಲ್ಲ. ನಾವು ಈಗ ಮುಖ್ಯ ಈಗ ಏನು ಅಡಿಷನಲ್ ಬಜೆಟ್ ಏನು ಮಾಡ್ತಾರೆ ಅದಕ್ಕೆ ಕೂಡಲೇ ಪುನರ್ವಸತಿಗಾಗಿ 600 ಕೋಟಿ ರೂಪಾಯಿನ ಸೇರಿಸಲೇಬೇಕು. ಆದಿವಾಸಿ ಅಭಿವೃದ್ಧಿ ಮಂಡಳಿನ ರಚನೆ ಮಾಡಲಿಕ್ಕೆ ತೀರ್ಮಾನ ಮಾಡಿ ಆ ಅಭಿವೃದ್ಧಿ ಮಂಡಳಿಗೆ ಹಣಕಾಸನ್ನು ಒದಗಿಸಬೇಕು, ಆರ್ಥಿಕ ಅಭಿವೃದ್ಧಿಗೆ ನೆರವಾಗಿ ನಿಲ್ಲಬೇಕು ಅನ್ನೋದನ್ನು ಕೇಳ್ತಾ ಇದ್ದೀವಿ. ಸೊ ಜೊತೆಗೆ ಶೆಡ್ಯೂಲ್ಡ್ ಏರಿಯಾನ ಘೋಷಣೆ ಮಾಡಿ ಆದಿವಾಸಿ ಪಂಚಾಯತಿ ಕಾಯ್ದೆಯನ್ನು ಜಾರಿಗೊಳಿಸಿ ಅವರ ಆಡಳಿತವನ್ನು ಅವರೇ ನಡೆಸ್ಕೊಳ್ಳೋಂಗೆ ಮಾಡಿ, ಅದಕ್ಕೆ ಬೇಕಾದಂಥ ಆದಿವಾಸಿ ಪಂಚಾಯತಿಗಳಿಗೆ ಬೇಕಾದ ಹಣಕಾಸನ್ನು ಕೂಡ ಅದರಲ್ಲಿ ನಿಗದಿಪಡಿಸಿ ಅಭಿವೃದ್ಧಿಪಡಿಸಬೇಕು ಅಂತೇಳಿ ಕೇಳ್ತಾ ಇದ್ದೀವಿ. ಅರಣ್ಯ ಹಕ್ಕು ಕಾಯ್ದೆ ಏನು ಬಂದಿದೆ, ಈಗ ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರ ಮಾರ್ಗದರ್ಶನ ಮಾಡಿರೋದು ಕೂಡ ಈಗ ಏನಿದೆ ಅಂದರೆ, ಎಲ್ಲ ಕಾಡುಗಳಿಂದನೂ ಆದಿವಾಸಿಗಳನ್ನ ಹೊರಗದಬ್ಬೋ ಅಗತ್ಯ ಇಲ್ಲ. ಅಂದರೆ ವನ್ಯಜೀವಿ ಪ್ರದೇಶಗಳು ಅಂತ ಏನು ಘೋಷಣೆ ಮಾಡಿದ್ದೀವಿ, ಅಂಥ ಪ್ರದೇಶಗಳಿಂದ ಅವರ ಇಚ್ಛೆ ಪ್ರಕಾರ ಹೊರತಂದು ಅವ್ರನ್ನೂ ಭಾವನೆಗಳನ್ನು ಪರಿಗಣಿಸಿ ಅವ್ರನ್ನ ಕಾಡಿಂದ ಹೊರತಂದು ಪುನರ್ವಸತಿಗೊಳಿಸಬೇಕು ಹೊರತು ಎಲ್ಲ ಕಾಡಿಂದ ಹೊರಗೆ ಹಾಕಬೇಕು ಅಂತಿಲ್ಲ. ಏಕೆಂತಂದರೆ ಅರಣ್ಯಕ್ಕೆ ಕಾಯ್ದೆ ಇರೋದ್ರಿಂದ ಅವ್ರಿಗೆ ಅಲ್ಲೇ ಹಕ್ಕನ್ನು ಮಾನ್ಯ ಮಾಡಿ ಅವ್ರ ಗೌರವದಿಂದ ಬಾಳಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೂಡ ಮೂಲ ಉದ್ದೇಶ ಆಗಿದೆ ಅಂತ ಹೇಳಿ ಅದು ಕೇಂದ್ರ ಸರ್ಕಾರ ಕೂಡ ಹೇಳಿದೆ. ಹೀಗಾಗಿ ಕರ್ನಾಟಕ ಸರ್ಕಾರ ಏನು ನಮ್ಮ ಅರಣ್ಯ ಹಕ್ಕಿನ ಕಾಯ್ದೆಯನ್ನು ಯಥಾವತ್ತಾಗಿ ಕ್ರಮಬದ್ಧವಾಗಿ ಜಾರಿಗೊಳಿಸಿ ಎಲ್ಲ ಅಂದರೆ 1500 ಹಾಡಿಗಳಿಗೂ 13 ಬುಡಕಟ್ಟು ಸಮುದಾಯಗಳಿದ್ದಾವೆ ಕರ್ನಾಟಕದ 9 ಜಿಲ್ಲೆಗಳಲ್ಲಿ 38 ತಾಲೂಕುಗಳಲ್ಲಿ. ಅವರೆಲ್ಲರೂ ಕೂಡ ಅರಣ್ಯ ಹಕ್ಕನ್ನು, ಅದು ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ರಾಷ್ಟ್ರೀಯ ಉದ್ಯಾನವನಗಳಾಗಿರ್ಬೋದು, ಅಥವಾ ವನ್ಯಜೀವಿ ತಾಣಗಳಾಗಿರ್ಬೋದು, ಅಥವಾ ನಮ್ಮ ರಿಸರ್ವ್ ಫಾರೆಸ್ಟ್ಗಳಾಗಿರ್ಬೋದು, ಯಾವುದೇ ರೀತಿಯ ಅರಣ್ಯದಾಗಿರಲಿ ಇವ್ರಿಗೆ ಹಕ್ಕನ್ನು ಮೊದಲು ಕೊಡಬೇಕು. ಆ ಹಕ್ಕುಗಳಲ್ಲಿ 4 ವಿಧವಾದ ಹಕ್ಕುಗಳಿವೆ. ಒಂದು ವೈಯಕ್ತಿಕ ಭೂಮಿ ಹಕ್ಕು, ಎರಡನೇದು ನೆಲಸುಗಳ ಮೇಲಿನ ಹಕ್ಕು. ಅಂದರೆ ಜೇನುಕುರುಬ ಸಮುದಾಯಗಳು ಕೃಷಿ ಮಾಡೋದಿಲ್ಲ, ಅವರು ಕೆತ್ತಿ ಬಿತ್ತಿ ಆಹಾರ ಸಂಗ್ರಹಿಸಿ ಬಾಳುವಂಥ ಸಮುದಾಯ. ಹಾಗಾಗಿ ಅವ್ರಿಗೆ ನೆಲಸುಗಳ ಮೇಲೆ ಹಕ್ಕು, ಹ್ಯಾಬಿಟ್ಯಾಟ್ ರೈಟ್ ಅಂತಾರೆ, ಅದನ್ನು ಕೊಡಬೇಕು. ಜೊತೆಗೆ ಸಾಮೂಹಿಕ ಹಕ್ಕು ಅಂತ ಅಂದರೆ ಅವರ ಎಲ್ಲೆಗಳು, ಅವರ ಜಮ್ಮ ಏನಿದೆ ಆ ಜಮ್ಮದ ಪ್ರದೇಶದಲ್ಲಿ ನೀರಿನ ತಾಣಗಳಿರ್ಬೋದು, ಗೆಳೆಗೆಣಸರ ಜಾಗಗಳಿರ್ಬೋದು, ಅಥವಾ ಅಥವಾ ವಾಸ ಮಾಡೋ ಪ್ರದೇಶ ಇರ್ಬೋದು, ಅವರ ದನಗಳನ್ನ ಅಥವಾ ಮೇಕೆಗಳನ್ನ ಮೇಯಿಸೋದಿರ್ಬೋದು, ಅಥವಾ ಅವರೇನು ವಾಸ ಮಾಡ್ತಾರೆ ಸುತ್ತ ಆ ಪ್ರದೇಶದಲ್ಲಿ ಸುತ್ತಾಡಲಿಕ್ಕೆ, ಗೆಡ್ಡೆಗೆಣಸು ತರಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಸ್ಮಶಾನ ಬಳಸಲಿಕ್ಕೆ, ಹಾಡಿ ಕಟ್ಟಲಿಕ್ಕೆ ಏನು ಜಾಗ ಇತ್ತು ಅದು ಆತ ಸಾಮೂಹಿಕ ಹಕ್ಕನ್ನು ಪರಿಗಣಿಸಬೇಕು ಅಂತ. 3ನೇದು. 4ನೇದು ಅರಣ್ಯ ಕಿರು ಸಂಪನ್ಮೂಲವನ್ನು ಸಂಗ್ರಹಿಸೋ ಹಕ್ಕು. ಅಂದರೆ ಅವರು ಬದುಕಿ ಬಾಳಲಿಕ್ಕೆ, ಅವ್ರ ಜೀವನ ನಿರ್ವಹಣೆಗೆ ಅರಣ್ಯದಲ್ಲಿ ಬೆಳೆಯದೇ ತಾವಾಗೇ ಬೆಳೆದು ಬರುವ ಆಹಾರ ಬೆಳೆಗಳನ್ನು ಸಂಗ್ರಹಿಸಿ ಬದುಕಿ ಬಾಳಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಈ 4 ಹಕ್ಕುಗಳನ್ನು ಅರಣ್ಯ ಹಕ್ಕು ಮಾನ್ಯತೆ ಕಾಯ್ದೆ ಮಾನ್ಯ ಮಾಡಿದೆ. ಈ ಹಕ್ಕುಗಳನ್ನು ಗೌರವಯುತವಾಗಿ ತಲುಪಿಸಬೇಕು. ಏಕೆಂದರೆ ಅರಣ್ಯ ಅಧಿಕಾರಿಗಳು ಮತ್ತು ರೆವಿನ್ಯೂ ಅಧಿಕಾರಿಗಳು ಮತ್ತು ಟ್ರೈಬಲ್ ಅಧಿಕಾರಿಗಳು ಇವನ್ನ ಸರಿಯಾಗಿ ಪರಿಗಣಿಸ್ತೇನೆ. ರೆವೆನ್ಯೂ ಭೂಮಿನ ನಾವು ಹಂಚ್ತಾ ಇದ್ದೀವಿ ಅನ್ನೋ ಮಟ್ಟಕ್ಕೆ ಇವರು ಭೂಮಿ ಕೊಡೋ ಕಾರ್ಯಕ್ರಮ ಅಂತ ತಿಳ್ಕೊಂಡು ಮಾಡ್ತಾಯಿದ್ದಾರೆ, ತಪ್ಪೋದು. ಅವ್ರಿಗೆ ಈಗಾಗಲೇ ಆ ಭೂಮಿ ಮೇಲೆ ಹಕ್ಕಿದೆ, ಆ ಹಕ್ಕನ್ನು ಇವರು ಮಾನ್ಯ ಮಾಡಿ ಹಕ್ಕುಪತ್ರ ಕೊಡಬೇಕಷ್ಟೇ. ಇವರೇನು ಹಂಚಿಕೊಡೋ ಅಗತ್ಯನಿಲ್ಲ. ಈಗೇನಾಯ್ತು ಅಂದರೆ, ಈಗ ಕೆಲವು ಕಡೆ ಎಲ್ಲ ಅವ್ರು ಗುಡಿಸಲು ಸುತ್ತಮುತ್ತ ಒಂದು ಅರ್ಧ ಗುಂಟೆ, 10 ಗುಂಟೆ, 2 ಗುಂಟೆ, 3 ಗುಂಟೆ ಹಿಂಗೆ ಕೊಟ್ಟು ಮಾಡ್ತಿದ್ದಾರೆ. ಈ ಥರ ಕೊಡೋದ್ರಿಂದ ಅವ್ರ ಬದುಕು ಕೂಡ ನಡೆಯೋದಿಲ್ಲ. ಹಾಗಾಗಿ ಅರಣ್ಯ ಹಕ್ಕಿನ ಕಾಯ್ದೆಯನ್ನು ಚೆನ್ನಾಗಿ ಅರ್ಥಗರ್ಭಿತವಾಗಿ ಜಾರಿಗೊಳಿಸಬೇಕು ಅಂತೇಳಿ ನಾವು ಕೋಟೆ ಬಂದವರು ವಿನಂತಿಸಿದ್ವಿ. ಆಗಲೂ ಕೂಡ ಅವರು ಸ್ಪಷ್ಟ ಹೇಳಿ ಹೋಗಿದ್ದರು, ಅಧಿಕಾರಿಗಳು ಅರಣ್ಯ ಹಕ್ಕನ್ನು ಚೆನ್ನಾಗಿ ಜಾರಿಗೊಳಿಸಬೇಕು, ಯಾವ ಕಾರಣಕ್ಕೂ ಆದಿವಾಸಿಗಳ ಅನ್ಯಾಯ ಮಾಡಬಾರ್ದು, 1-2 ಗುಂಟೆ 3 ಗುಂಟೆ ಕೊಡೋದ್ರಿಂದ ಯಾರೂ ಬದುಕೋಕ್ಕಾಗೋದಿಲ್ಲ ಅಂತ ಕೂಡ ಅವ್ರಿಗೂ ಮನವರಿಕೆ ಆಗಿತ್ತು. ಅಲ್ಲಿ ಕೆರೆ ಹಾಡಿಯಲ್ಲಿ ಕೂಡ ಸುತ್ತಮುತ್ತ ಆದಿವಾಸಿಗಳು ಕೂಡ ಅದನ್ನು ಹಂಚ್ಕೊಂಡಿದ್ರು. ಹೀಗಾಗಿ ಈ HD ಕೋಟೆಗೆ ಭೇಟಿ ಇದ್ದ ಹಿನ್ನೆಲೆಯಲ್ಲಿ ಮತ್ತು ಆದಿವಾಸಿ ಪಾರ್ಲಿಮೆಂಟಿನಲ್ಲಿ ನಿರ್ಣಯಿಸಿದಂಥ 18 ನಿರ್ಣಯಗಳ ಹಿನ್ನೆಲೆಯಲ್ಲಿ ಮತ್ತು ನಂತರ ಕೊಟ್ಟಿದ್ದ ಮನವಿಗಳ ಹಿನ್ನೆಲೆಯಲ್ಲಿ ನಾವು ಈ ಸಾರಿ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು
ಒಂದು ಒಳ್ಳೆಯ ಬಜೆಟನ್ನು ಮಾಡ್ತಾರೆ. ಆದಿವಾಸಿಗಳ ಕ್ಷೇಮಕ್ಕೆ ಅವರು ನೆರವಾಗಿ ನಿಲ್ತಾರೆ. ಮತ್ತು ಈ ಮೈಸೂರು ಜಿಲ್ಲೆಯವರೇ ಆಗಿರೋದ್ರಿಂದ ಆದಿವಾಸಿ ಜನ ಪರಿಚಯನೂ ಕೂಡ ಇರೋದ್ರಿಂದ ಇವರು ಮಾಡ್ತಾರೆ ಅನ್ನೋ ನಿರೀಕ್ಷೆ ಕೂಡ ಮಾಡಿದ್ವಿ. ಹಿಂದೆ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ನವರು ಜಿಲ್ಲಾ ಪಂಚಾಯತಿಗೆ ಸೀಟ್ ಕೊಡದೇ ಇದ್ದಾಗ ಆದಿವಾಸಿಗಳಿಗೆ ಇವರು ದಳದಿಂದ ಸೀಟ್ ಕೊಟ್ಟು ಜಾಜಿಯಮ್ಮ ಗೆಲ್ಲೋಂಗೆ ಮಾಡಿದರು. ಆ ಜಾಜಿಯಮ್ಮ ಗೆದ್ದಾಗ ಜನರಲ್ ಸೀಟಲ್ಲಿ ಉಪಾಧ್ಯಕ್ಷ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಬಹಳ ಮುತುವರ್ಜಿ ವಹಿಸಿ ಮಾಡಿದರು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಆದಿವಾಸಿಗಳ ಪರವಾಗಿ ಒಂದು ನಿಲ್ತಾರೆ, ಆದಿವಾಸಿಗಳ ಬೆನ್ನಿಗೆ ನಿಲ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಆದರೆ ಆ ನಂಬಿಕೆ ಈಗ ನಮಗೆ ಸ್ವಲ್ಪ ಅಷ್ಟೊಂದು ಖುಷಿ ಕೊಟ್ಟಿಲ್ಲ. ಈ ಅಟ್ಲೀಸ್ಟ್ ಈ ಎರಡನೇ ಹಂತದಲ್ಲಿ ಈಗ ಅವರು ಬಜೆಟ್ಗೆ ಅಡಿಷನಲ್ ಸೇರಿಸ್ತಾರಲ್ಲ, ಆಗಲಾದರೂ 2 ಮುಖ್ಯವಾದವನ್ನು ಸೇರಿಸಲೇಬೇಕು, 3 ಮುಖ್ಯವಾದವನ್ನು ಸೇರಿಸಲೇಬೇಕು. ಒಂದು 600 ಕೋಟಿ ರೂಪಾಯಿನ ನಿಗದಿಪಡಿಸಿ 3418 ಕುಟುಂಬಗಳನ್ನ ಪುನರ್ವಸತಿಗೊಳಿಸುವಂಥ ಕಾರ್ಯವನ್ನು ತ್ವರಿತಗತಿಯಲ್ಲಿ ಪ್ರಾರಂಭಿಸಬೇಕು. ಎರಡನೇದು ಆದಿವಾಸಿ ಅಭಿವೃದ್ಧಿ ಮಂಡಳಿಯನ್ನು ರಾಜ್ಯ ಮಟ್ಟದಲ್ಲಿ ರಚನೆ ಮಾಡಿ ತಮ್ಮ ಅಧ್ಯಕ್ಷತೆಯಲ್ಲೇ ಅದನ್ನು ಏರ್ಪಡಿಸಿ 13 ಸಮುದಾಯದ ಪ್ರತಿನಿಧಿಗಳನ್ನ ಸೇರಿಸಿ ಅದಕ್ಕೆ ಅಭಿವೃದ್ಧಿ ಮಂಡಳಿಗೆ ಹಣಕಾಸನ್ನು ನೀಡಿ ಆದಿವಾಸಿಯ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಬೆಂಬಲ ನಿಲ್ಲುವಂಗೆ ಮಾಡಬೇಕು. ಮತ್ತು ಈಗ ಆಶ್ರಮ ಶಾಲೆಗಳನ್ನು ಮೇಲ್ದರ್ಜೆ ತಂದು PUC ವರೆಗೆ ಒಂದೇ ಕಡೆ ಓದೋಂಗೆ ಅವಕಾಶ ಮಾಡಬೇಕು ಅಂತೇಳಿ ನಾವು ಕೇಳಿದ್ವಿ. ಅದನ್ನೇನು ಈಗ 5 ಶಾಲೆಗಳಿಗೆ ಮೇಲ್ದರ್ಜೆ ತರ್ತೀವಿ ಹೇಳಿದ್ದಾರೆ. ಅದನ್ನು ಕೂಡಲೇ ಕ್ರಮಬದ್ಧವಾಗಿ ಮಾಡಬೇಕು. ಜೊತೆಗೆ ಅರಣ್ಯ ಹಕ್ಕಿನ ಕಾಯ್ದೆಯನ್ನು ಯಥಾವತ್ತಾಗಿ ಜಾರಿಗೊಳಿಸಿ 4 ಹಕ್ಕುಗಳನ್ನು ಮಾನ್ಯ ಮಾಡಬೇಕು. ಸಾಮೂಹಿಕ ಹಕ್ಕು, ನೆಲಸುಗಳ ಮೇಲೆ ಹಕ್ಕು, ವೈಯಕ್ತಿಕ ಅರಣ್ಯ ಭೂಮಿ ಹಕ್ಕು ಮತ್ತು ಕಿರುದಿನಿಸಿ ಮೇಲಿನ ಹಕ್ಕನ್ನು ಮಾನ್ಯ ಮಾಡಿ ಆದಿವಾಸಿಗಳು ಗೌರವದಿಂದ ಬಾಳಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತಿದ್ವಿ. ಯಾಕೆಂತಂದರೆ ಆದಿವಾಸಿಗಳು ತಮ್ಮ ಕಾಡನ್ನು ರಾಷ್ಟ್ರಹಿತಕ್ಕಾಗಿ ಬಿಟ್ಟಿರೋದು. ಏಕೆಂದರೆ ಅವರೇನು ದೇಶನೇ ಆದಿವಾಸಿಗಳ ಕಾಡನ್ನು ಕಿತ್ಕೊಂಡು ಅದನ್ನು ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡಿ ಇದು ರಾಷ್ಟ್ರೀಯ ಹಿತ ಅಂತ ಹೇಳಿ ಅವ್ರು ಘೋಷಣೆ ಮಾಡಿದ್ರಿಂದ ರಾಷ್ಟ್ರೀಯ ಹಿತಕ್ಕೆ ತಮ್ಮ ಬದುಕನ್ನು ಬಲಿ ಕೊಟ್ಟಿರುವಂಥ ಆದಿವಾಸಿಗಳನ್ನು ಕ್ಷೇಮವಾಗಿ ನೋಡಿಕೊಳ್ಬೇಕಾದ ಕೂಡ ಕರ್ತವ್ಯ. ಯಾಕೆಂತಂದರೆ ಈಗ ಆದಿವಾಸಿಗಳ ಅರಣ್ಯ ಹಕ್ಕನ್ನು ಕೊಡದೇ ಹೋದರೆ ಸಂವಿಧಾನದ 17ನೇ ವಿಧಿಯ ಅನ್ವಯ ಇದು ಒಂದು ದೃಷ್ಟಿಯಿಂದ ಅವರ ಭೂಮಿ ಹಕ್ಕನ್ನು ಕಿತ್ಕೊಳ್ಳೋದು ಅಟ್ರಾಸಿಟಿಗೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲ, ಇದು ಒಂದು ಅನ್ಟಚಬಿಲಿಟಿ ಭಾಗನೂ ಆಗುತ್ತೆ. ಅಂದರೆ ಅವರು ಮೂಲಭೂತವಾಗಿ ಅನುಭವಿಸ್ಕೊಂಡು ಬಂದಂತಹ ಒಂದು ಅರಣ್ಯ ಹಕ್ಕನ್ನು ಕಿತ್ತು ಅವ್ರಿಗೆ ಬದುಕನ್ನು ಹಾಳು ಮಾಡೋದಿದೆಯಲ್ಲ, ಅದು ಅನ್ಟಚಬಿಲಿಟಿಗೆ ಕಾರಣ ಆಗುತ್ತೆ. ಸೊ ಅದನ್ನು ಸರ್ಕಾರವೇ ಇದನ್ನು ಮಾಡೋದು ಭಾಳ ಅಕ್ಷಮ್ಯ ಅಪರಾಧ ಆಗುತ್ತೆ. ಅಷ್ಟೇ ಅಲ್ಲ, ಭೂಮಿ ಹಕ್ಕಿಗೆ ಅಡ್ಡಿ ಬರುವಂಥ ಯಾವುದೇ ಅಧಿಕಾರಿ ಆಗ್ಬೋದು, ಇನ್ನೊಬ್ಬರೇ ಆಗಲಿ ಅದನ್ನು ಶಿಕ್ಷಿಸ್ಬೋದು ಅಂತ ಕೂಡ SC/ST ಅಟ್ರಾಸಿಟಿ ಆ್ಯಕ್ಟ್ ಕೂಡ ಹೇಳುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆದಿವಾಸಿಗಳ ಬಜೆಟಲ್ಲಿ ಈ ಅರಣ್ಯ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಲಿಕ್ಕೆ ಕ್ರಮ ಕೈಗೊಳ್ಳುವಂಥದ್ದು, ಕಾಡಿನ ಹೊರಗೆ ಹಾಕಿ ಈಗಲೇ 50 ವರ್ಷದಿಂದ ನರಳ್ತಾ ಇರುವಂಥ ಆದಿವಾಸಿಗಳಿಗೆ ಪುನರ್ವಸತಿ ಹೈಕೋರ್ಟ್ ಆದೇಶದಂತೆ ಪುನರ್ವಸತಿ ಕೈಗೊಂಡು ಅವರ ಅಭಿವೃದ್ಧಿಗೆ ಪೂರಕ ನಿಲ್ಲುವಂಥದ್ದು ಇವನ್ನು ಮಾಡಲೇಬೇಕು. ಜೊತೆಗೆ ಆಶ್ರಮ ಶಾಲೆಗಳನ್ನು ಬೇಗ ಅಂದರೆ 11th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ಗೆ ಅದನ್ನು ಅಭಿವೃದ್ಧಿಪಡಿಸಿ ಮೇಲ್ದರ್ಜೆಗೆ ತಂದು ಅಲ್ಲಿ ಶಿಕ್ಷಣಕ್ಕೆ ಮಾನ್ಯತೆ ಕೊಡಬೇಕು. ಶಿಕ್ಷಣ, ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ಈ 3 ಕೂಡ ಆದಿವಾಸಿಗಳು ಲಭ್ಯವಾಗಿ ಮಾಡಿ ಆದಿವಾಸಿಗಳು ಗೌರವದಿಂದ ನ್ಯಾಯಯುತವಾದ ಬದುಕನ್ನು ಮಾಡಲಿಕ್ಕೆ ಅವಕಾಶ ಮಾಡಬೇಕು. 50 ವರ್ಷ ಅವರು ನರಳೋಂಗೆ ಮಾಡಿರೋದು ಸಾಕು. ಇದ್ರ ಜೊತೆಗೆ ನ್ಯೂಟ್ರಿಷನ್ ಫುಡ್ ಪ್ರತಿ ತಿಂಗಳೂ ಪ್ರತಿ ಕುಟುಂಬಕ್ಕೂ ನ್ಯೂಟ್ರಿಷನ್ ಫುಡ್ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ. ಅದು ಮೆಚ್ಚುವಂಥ ವಿಷಯ, ಅದು ಮುಂದುವರಿಯಲಿ. ಅದು ಇದರ ಜೊತೆಗೆ ಅರಣ್ಯ ಹಕ್ಕು, ಪುನರ್ವಸತಿ ಹಕ್ಕು ಮತ್ತು ಶಿಕ್ಷಣ ಹಕ್ಕು ಜೊತೆಗೆ ರಾಜಕೀಯವಾಗಿ ಭಾಗವಹಿಸಲಿಕ್ಕೆ ಆದಿವಾಸಿ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿ ಅವ್ರ ಜೊತೆಗೆ ಪೂರಕವಾಗಿ ಮುಖ್ಯಮಂತ್ರಿಗಳು ನಿಲ್ಲಬೇಕು ಅಂತ ಹೇಳಿ ಈ ಮೂಲಕ ಆಗ್ರಹಿಸ್ತೇವೆ. ಧನ್ಯವಾದಗಳು. ನಮಸ್ಕಾರ.